ನೀವು ನೋಡ್ತಾ ಇರ್ಬೋದು ಕಡೂರಿನ ಶಾಸಕರಾದ ಆನಂದ್ ಸರ್ ಅವರ ಜೊತೆ ಗಿಲ್ಲಿ ನಟ ಅವರು ತೆರೆದ ವಾಹನದಲ್ಲಿ ಹೊರಟೇ ಬಿಡ್ತು ಅವರ ಮೆರವಣಿಗೆ. ಜೈ ಗಿಲ್ಲಿ, ಜೈ ಪಳಾರ್ ಗಿಲ್ಲಿ. ನಮಸ್ತೆ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನು ಗಿಲ್ಲಿ ನಟ ಅವರು ಕಡೂರಿಗೆ ಬರ್ತಾರೆ ಅಂತ ಹೇಳಿದ್ದೆ. ನೋಡಿ, ಕಡೂರಿಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಕಡೂರಿನ ಮಾನ್ಯ ಶಾಸಕರಾದ ಆನಂದ್ ಸರ್ ಅವರು ತೆರೆದ ವಾಹನದಲ್ಲಿ ಅವರ ಒಂದು ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಕಡೆಯಿಂದ ಪುಷ್ಪಾರ್ಚನೆ ನಮ್ಮ ಗಿಲ್ಲಿ ನಟ ಅವರಿಗೆ ಪುಷ್ಪಾರ್ಚನೆ ಆಗ್ತಾ ಇದೆ. ನಮ್ಮ ಗಿಲ್ಲಿ ನಟ ಅವರಿಗೆ ಇಂತಹ ಅಭೂತಪೂರ್ವ ಒಂದು ಏನೋ ಮೆರವಣಿಗೆ ನಾನು ರೀಸೆಂಟಾಗಿ ಎಲ್ಲೇ ನೋಡಿರಲಿಲ್ಲ. ಇದೆಲ್ಲ ಪಡ್ಕೋಬೇಕಂದ್ರೆ ನಮ್ಮ ಗಿಲ್ಲಿ ನಟ ಅವರು ಏನೋ 7 ಜನ್ಮದ ಪುಣ್ಯ ಮಾಡಿರಬೇಕು. ಅದಕ್ಕೆ ಈ ಥರ ಒಂದು ಅಭೂತಪೂರ್ವವಾದ ಮನ್ನಣೆ ಮರ್ಯಾದೆ ಸಿಗ್ತದೆ. ಆ ಗುರುರಾಯರ ಆಶೀರ್ವಾದ ಸದಾ ನಿಮಗೆ ಇರಲಿ ಗಿಲ್ಲಿ ನಟ ಅವರೇ. ತೆರೆದ ವಾಹನದಲ್ಲಿ ಮೆರವಣಿಗೆ ಆದ ನಂತರ ಗಿಲ್ಲಿ ನಟ ಅವರು ಸಭಾಂಗಣಕ್ಕೆ ಬಂದು ಈಗ ಸ್ಟೇಜ್ ಮೇಲೆ ಎಲ್ಲರನ್ನು ಕುರಿತು ಅವರ ನೆಚ್ಚಿನ ಮಾತುಗಳನ್ನ ಆಡ್ತಾರೆ. ನೀವೆಲ್ಲರೂ ಶಾಂತಯುತವಾಗಿ ಕೇಳಿ, ಅವರ ಮಾತುಗಳನ್ನು ಕೇಳಿ ಎಂಜಾಯ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನೀವೆಲ್ಲರೂ ಅವರ ಮಾತುಗಳನ್ನ ಕೇಳ್ತೀರಿ ತಾನೇ. ಈಗ ಗಿಲ್ಲಿ ನಟ ಅವರು ಅಭಿಮಾನಿಗಳತ್ತ ಕೈ ಬೀಸಿ ಹಾಯ್ ಹಾಯ್ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುಷ್ಮಿತಾ ಜಗಪ್ಪರು ಬಂದವರೆ. ಮೊದಲನೇದಾಗಿ ಶಾಸಕರು ನಮ್ಮ ಆನಂದಣ್ಣವರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮ ಕರೆಸಿ ಕಡೂರು ಜನ ನೋಡುವಂಗಾಯ್ತಲ್ಲ, ಕಡೂರು ಜನರು ಪ್ರೀತಿ ಏನಂತ ನೋಡಂಗಾಯ್ತಲ್ಲ, ಅದಕ್ಕೆ ಸಖತ್ ಖುಷಿ ಆಯ್ತಾ ಇರೋದು ನನಗೆ. ನಿಜವಾಗ್ಲೂ ಕಡೂರು ಜನ ಎಷ್ಟು ಕಡಕ್ಕು ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಒಳಗ್ ಬರೋಕ್ ಬಿಟ್ಟಿಲ್ವಾಣ. ನೀ ಗಂಡು ಮಕ್ಳಾದ್ರ ಬಗ್ಗೆ ಹೆಣ್ಣು ಮಕ್ಳು ಅಷ್ಟೊಂದು ಕಡಕ್ಕಾಗ ಅವರೆಲ್ಲ ಅವ್ರ ಕೈ ಹಿಡ್ಕೊಂಡ ಬಿಡಿಸ್ಬೇಕಾಯ್ತಲ್ಲ ನನ್ನ ಕೈಲಿ. ಎಲ್ಲ ಜಿಮ್ಗೆ ಹೋಯ್ತವ್ರೆ, ಜಿಮ್ಗೆ ಎಲ್ಲ ಜಿಮ್ಗೆ ಹೋಯ್ತವ್ರೆ. ಇನ್ನೆಂತ ಗೊತ್ತಿರೋದು ಬೌನ್ಸರ್ ಹಾಕ ಬರ್ತಿದ್ನವ. ಪೊಲೀಸ್ ಅವರೇ ಬೌನ್ಸರ್ಗಿಂತ ಹೆಚ್ಚಾಗಿ ಬಂದವ್ರೆ. ಹುಷಾರ್ ಕಾರಣ ಹೊಡಿಬಾರ್ದು ಯಾರಿಗೂ. ಏನಪ್ಪ ಇಲ್ಲ ಒಕ್ಕಲ್ ಮಾತಾಡ್ಸೋ ಪಾಪ ಬಾಳ ಯೋಚನೆ ಕೂತವ್ರೆ. ಯಾಕಕ್ಕ ಏನ್ ಹೇಳಕ್ಕ? ಯಾಕೆ ಅಣ್ಣ ಬಂದಿಲ್ವಾ? ಅಲ್ಲೇ ಅವ್ರ ಎಲ್ಲಿ? ಅಲ್ಲೇ ಅವ್ರ ಮತ್ತೆ ಅವ್ರು ಬಂದವ್ರಂತ ಯೋಚನೆ ಮಾಡ್ತಾ ಕೂತಿದ್ದೀರಾ? ನಿಜವಾಗ್ಲೂ ತುಂಬಾ ತುಂಬಾ ಖುಷಿ ಆಯ್ತು ಕಡೂರಿಗೆ ಬಂದು. ಈ ಪ್ರೀತಿ, ಈ ಪ್ರೋತ್ಸಾಹ ಎಲ್ಲ ನೋಡ್ಬಿಟ್ಟು ಅದಕ್ಕೆ ಮುಖ್ಯವಾದ ಕಾರಣ ಆನಂದ್ ಅಣ್ಣವ್ರು, ಎಮ್ ಎಲ್ ಎ ಆನಂದ್ ಅಣ್ಣವರು. ಅವ್ರಿಗೆ ಇನ್ನೊಂದ್ಸರಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಕಡೆ ಓದೋದ್ ಕಡೆ ಎಲ್ಲ ಹೊಡಿತಾ ಇರ್ತೀನಿ. ಅದೇ ಹುಡುಗರು ಜಾಸ್ತಿ ಪಾಪ ಅದೇ ಕೇಳ್ತಾ ಇರ್ತಾರೆ. ನಮ್ಮ